ಇಳಿಸ್ಕೋಬೇಕು ಹಿಂಗ ಒಟ್ಟಿಗೆ ಎದೆಯ 6ನೇ ಭಾಗ, ಎದೆಯ 4ನೇ ಭಾಗ 2 ಇಂಚು, ಮತ್ತೆ ಸೊಂಟದ ಎತ್ತರ, ಸೊಂಟದ ಸುತ್ತ 2 ಇಂಚು. ಆಮೇಲೆ ಸೈಡ್ ಓಪನ್ ಇಲ್ಲ ಆದ್ರೂ ಇಟ್ಕೋಬೇಕು. ಇದಕ್ಕೆ ಸೈಡ್ ಓಪನ್ ಎತ್ತರ, ಸೈಡ್ ಓಪನ್ ಸುತ್ತ. ಅರ್ಥ ಆಯ್ತಾ? ಸೊ ಹಿಂಗೆ ಸೇಮ್ ಅದೇನ್ ಡಯಾಗ್ರಾಮ್ ಬರುತ್ತೋ ಹಂಗೆ ಬರುತ್ತೆ. ಅಂದ್ರೆ ಹಾಕೋಣ ಬಟ್ಟೆ ಆದ್ರೆ ಅದಕ್ಕಿದಿಲ್ಲ. ಏನ್ ಹೇಳಿ, ಈ ತರ ಸ್ಟ್ರೈಟ್ ಇದು ಉದ್ದ ತಗೊಳೋದು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ಕೋಬೇಕು ನೀವಂದ್ರೆ. ಹಿಂಗೆ ಉದ್ದ ನಮ್ಮ ಅಳತೆ ತಗೊಳದಮ್ಮ. ನಿಮ್ಮ ಅಳತೆನೆ ತಗೊಳ್ರಿ, ಉದ್ದ ತಗೋಬೇಕಷ್ಟೇ. ಹಿಂಗ್ ತಗೊಂಡ್ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ಪೀಸ್ ಕಟ್ಕೋಬೇಕು. ಇಲ್ಲೂ ಸಿಗುತ್ತೆ. ದೊಡ್ಡದ್ ತಗೊಂಡ್ರೆ ಕೆಲವೊಂದ್ ಸಮಯ ಕಟ್ಟೋ ಅವಶ್ಯಕತೆ ಇಲ್ಲ. ಕಟ್ಕೋಬೇಕು ಅಂದ್ರೆ ಈಗ ಅದೇ ಪ್ಯಾಂಟಿಗೆ ಕಟ್ಟೋದು ಹೇಳ್ಕೊಟ್ನಲ್ಲ, ಹಿಂಗ್ ಮಡ್ಚಿ ಹಿಂಗ್ ತಿರುಗ್ಸೋದಂಗೆ. ಓಕೆನಾ? ಇಲ್ಲಿ ಮಾಮೂಲಿ ಕಂಕ ಶೇಪ್ ಅದೇನ್ ಕೊಡ್ತೀವಿ ಹಂಗೆ ಕಂಕ. ಓಕೆನಾ? ಇಲ್ಲಿ ನೆಕ್ ಡಿಸೈನ್ ಅದು ರೌಂಡ್ ಶೇಪ್ ಬರುತ್ತೆ ಕೆಳಗಡೆ. ನೀವು ಕೊಟ್ಕೋಬೇಕು. ಅದೇ ನಾವು ಕೆಳಗಡೆ ಹಿಂಗ್ ರೌಂಡ್ ಶೇಪ್ ಬರಬೇಕು, ಸ್ಟ್ರೈಟ್ ಕಟ್ ಮಾಡಾಗ ಇಷ್ಟೇ ಉದ್ದ ಅನ್ಕೊಳ್ಳಿ, ಹಿಂಗ್ ಬರುತ್ತೆ. ಹಿಂಗೆ ಹಿಂಗ್ ಕೊಟ್ಕೋಬೇಕು. ಹಿಂಗೆ ಅಲ್ಲ, ಕಟ್ ಮಾಡುವಾಗ ಸ್ಟ್ರೈಟ್ ಆಗಿ ಕಟ್ ಮಾಡ್ಬೇಕು. ಹೆಂಗನ ಮಾಡು, ನಿನ್ನ ಇಷ್ಟ. ರೌಂಡ್ ಮಾಡಿ ಕಟ್ ಮಾಡ್ತೀವಲ್ಲ ಹಿಂಗೆ ಮಾಡಿ ಕರೆಕ್ಟ್ ರೌಂಡ್ ಬರುತ್ತೆ. ರೌಂಡ್ ಶೇಪ್ ಹಾಕಿದ್ರೆ ಹಿಂಗ್ ಆಪಲ್ ಶೇಪ್ ಆಗುತ್ತೆ. ಅಂದ್ರೆ ಒಂದ್ ಸೈಡ್ ಹಿಂಗ್ ಬರುತ್ತೆ, ಒಂದ್ ಸೈಡ್ ಕಮ್ಮಿ ಬರುತ್ತೆ, ಒಂದ್ ಸೈಡ್ ಇದು ಬರುತ್ತೆ. ಹಿಂಗೆ ಬರುತ್ತೆ. ಬಟ್ ಏನು ನಾವು ಬಟ್ಟೆ ಹಾಕೊಂಡು ಈ ತರ ಫೋಲ್ಡಿಂಗ್ ಆಮೇಲೆ ಒಂದು ಈ ತರ ಬರುತ್ತೆ. ಹೆಂಗೆ ಅಂದ್ರೆ ಹಿಂಗ್ ಹೊಲ್ಕೊ ಬರ್ಬೇಕು, ಇಲ್ಲಿ ಹೊಲ್ಕೊಂಡ್ ಇಲ್ಲಿ ಸ್ಟಾಪ್ ಮಾಡ್ಬೇಕು. ಇದಕ್ಕೇನು ಸ್ಲಿಟ್ಟಿಂಗ್ ಇರಲ್ಲ. ಅವ್ ಲೈನಿಂಗ್ ಹಾಕಿರ್ತೀರಲ್ಲ, ಇಲ್ಲಿ ಸ್ಟಾಪ್ ಮಾಡಿ ಲೈನಿಂಗ್ ಹಿಡಿದು ಹೊಲಿಬೇಕು. ಮೇನ್ ಫ್ಯಾಬ್ರಿಕ್ ಇಟ್ಟು ಹೊಲಿಬೇಕು. ಅವಾಗ ಸಪ್ರೇಟ್. ಇಲ್ಲ ನಾನು ಲೈನಿಂಗ್ ಹಾಕಲ್ಲ ಅಂದ್ರೆ ಏನು ಹಾಕಲ್ಲ, ಬರೇ ಹಂಗೆ ಹೊಲಿತೀನಿ ಅಂದ್ರೆ ಈಸಿ. ಹಿಂಗ್ ಬರ್ತೀರಲ್ವಾ, ಸೀದಾ ಹಿಂಗ್ ಹೊಲ್ಕೊಂಡು ಹೋಗೋದು.